ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬದುಕಿನ ದಾರಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಟಿ ಕೋಳಿ ಚಿಕನ್ ಮಾಡಲು ಹೇಳಿಕೊಡುತ್ತೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಧನಿಯಾ ಪೌಡರ್, ಚಿಕನ್ ಮಸಾಲ ಪುಡಿ 1 ಸ್ಪೂನು, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ 1 ಬಟ್ಲದಷ್ಟು, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, 1 ಗ್ಲಾಸ್ ಎಣ್ಣೆ, ಲವಂಗ, ಮೆಣಸು, ಚಕ್ಕೆ, 3 ಇಂಚಿನಷ್ಟು ಅಲ್ಲ, 2 ಗಡ್ಡೆ ಬೆಳ್ಳುಳ್ಳಿ, ಟೊಮೆಟೊ 4 ರಿಂದ 5, 2 kg ಚಿಕನ್ ತಗೊಂಡಿದ್ದೀನಿ. ಜವರಿ ಚಿಕನ್ನು ಇಟ್ಕೊಂಡಿರುವಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಮೆಣಸು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ನಂತರ ಟೊಮೆಟೊ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಮಿಕ್ಸಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಿದ ಟೈಪ್ ಇರಲಿ. ಆಗಲೇ ಎಣ್ಣೆ ಹಾಕಿಟ್ಟಿದ್ದೆ, ಈಗ ಚೆನ್ನಾಗಿ ಕಾದಿದೆ. ಮೆಣಸಿನಕಾಯಿ, ಈರುಳ್ಳಿ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ವಿ. ಚೆನ್ನಾಗಿ ಬೆಳೆಸಬೇಕು. ಜವರಿ ಚಿಕನ್ ಅಂದರೆ ಎಷ್ಟು ಟೇಸ್ಟ್. ಚೆನ್ನಾಗಿ ಬೆಂದ ಮೇಲೆ 4 ಸಲ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ, ಈಗ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆನಿಲಿ. ಈಗ ಪ್ಲೇಟ್ ಮುಚ್ತಾ ಇದ್ದೀನಿ. ಮಿಕ್ಸ್ ಜಾರಿಗೆ ಹಾಕಿದ್ದೀವಲ್ಲ ಅದನ್ನ ಈಗ ಹಾಕ್ತಾಯಿದ್ದೀನಿ. ಇಟ್ಕೊಂಡಿದ್ದರ ಮಸಾಲ ಪದಾರ್ಥಗಳನ್ನು ಈಗ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್, ಚಿಕನ್ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಇದ ನಂತರ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಚೆನ್ನಾಗಿ. ಬೆಂದಿದ ನಂತರ ನಿಮಗೆ ಬೇಕಾದರೆ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ರಿ. ನಾನು ಈ ಹುಣಸೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಯಾಕೆ ಭಾಳ ಹಿಂಡ್ಬೇಡ್ರಿ, ಎಷ್ಟು ಬೇಕು ಅಷ್ಟೇ ನೋಡ್ಕೊಳ್ರಿ. ಜಾಸ್ತಿ ಆದರೆ ಮತ್ತೆ ಆಗಲೇ ಟೊಮೆಟೊ ಹಾಕಿರ್ತೀವಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿ. ಇಲ್ಲಿ ಅರ್ಧ ಚಮ್ಚದಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಅವೆಲ್ಲ ಚೆನ್ನಾಗಿ ಬೆನಿಬೇಕಲ್ವಾ, ಕುದ್ಕೊಬೇಕಲ್ವಾ, ಅದಕ್ಕೆ ಚೆನ್ನಾಗಿ ಕುತ್ಕೊಂಡ್ರೆ ಟೇಸ್ಟ್ ಇರ್ತದೆ ಅನ್ಸತ್ತೆ. ಕೂಡ ಇದೇ ಥರ ನಾಟಿ ಕೋಳಿ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.